ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಹೊಸ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ಮೇನಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಯಾರಿಗೆಲ್ಲ ಇಟಾಲಿಯನ್ ಫುಡ್ ಇಷ್ಟ ಇಲ್ಲ ಹೇಳಿ? ಬನ್ನಿ, ಆಗಿದ್ರೆ ನಾನು ನಿಮಗೆ ಇವತ್ತು ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ವೈಟ್ ಸಾಸ್ ಪಾಸ್ತಾ ಮಾಡಲು ಬೇಕಾಗುವಂಥ ಪದಾರ್ಥಗಳನ್ನು ಫಸ್ಟಾಗಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಆನಿಯನ್, ಕ್ಯಾಪ್ಸಿಕಮ್, ಮೈದಾ, ಬಟರ್, ಆರ್ಗಾನಿಕ್, ಚಿಲ್ಲಿ ಫ್ಲೇಕ್ಸ್, ಚೀಸ್, ಸಾಲ್ಟ್ ಮತ್ತು ಆಯಿಲ್. ಮೇನಾಗಿ ಪಾಸ್ತಾ. ನಾನು ಮೊದಲೇ ಪಾಸ್ತಾನ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಸ್ಟೋವ್ನ ಹಚ್ಬಿಟ್ಟು ಕಡಾಯಿನ ಸ್ಟೋವ್ ಮೇಲೆ ಇಡಬೇಕು. ಸ್ವಲ್ಪ ಆಯಿಲ್ ಹಾಕಬಿಟ್ಟು ನಾವು ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಮತ್ತು ಆನಿಯನ್ನ ಆಯಿಲಲ್ಲೇ ಹಾಕಬೇಕು. ಯಾವ ಥರ ಕಟ್ ಮಾಡಬೇಕಂದ್ರೆ ಸ್ವಲ್ಪ ಸ್ಕ್ವೇರ್ ಟೈಪಲ್ಲಿ ಇರಬೇಕು. ನಾವು ಕಟ್ ಮಾಡಿರೋವಂಥ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ನೋಡಿ, ಇವಾಗ ನಾನು ಹಾಕ್ತಾಯಿದ್ದೀನಿ. ನಾನು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಇವಾಗ ಈ ಥರ ಹಾಕಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಇದೆಲ್ಲನೂ. ಇದೊಂದು ಕಲರ್ ಬರುತ್ತೆ, ಬ್ರೌನಿಷ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲನೂ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಬೌಲಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು. ಅದೇ ಕಡಾಯಲ್ಲಿ ನಾನು ಬಟರ್ನ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಹಾಕಿರೋದು. 2 ಸ್ಪೂನ್ ಆರ್ 3 ಸ್ಪೂನ್ ಅಷ್ಟು ನಾನು ಬಟರ್ನ ಯೂಸ್ ಮಾಡಿದ್ದೀನಿ. ಅಮೂಲ್ ಬಟರ್ನ ಯೂಸ್ ಮಾಡಿದ್ದೀನಿ. ಬಟರ್ ಕರೋಷ್ಟರಲ್ಲಿ ನಾನು ಒಂದು ಟೀ ಚಿಕ್ಕ ಲೋಟದಿಂದ 1 ಲೋಟ, ನಾವು ಜಸ್ಟ್ 1-2-3 ಮೆಂಬರ್ಸ್ಗೆ ಆಗೋ ಥರ ಮಾಡ್ತಾ ಇರೋದು. ಸೊ ಒಂದು ಇಷ್ಟು ಲೋಟ ಇವಾಗ ನಾನು ಹಾಕ್ತಾ ಇದ್ದೀನಲ್ವ, ಇಷ್ಟು ಒಂದು ಲೋಟದಿಂದ ನಾನು ಮೈದಾನ ತೊಗೊಂಡಿದ್ದೀನಿ. ಈ ಮೈದಾ ಇವಾಗ ಮತ್ತು ಬಟರು ಎರಡೂ ಮಿಕ್ಸ್ ಆಗಿ ಚೆನ್ನಾಗಿ ಒಂದು ಫ್ಲೇವರ್ ಬರುತ್ತೆ. ಫ್ರೈ ಆಗ್ತಾ ಅದು ಮೈದಾ ಒಂದು ಫ್ಲೇವರ್ ಸ್ಮೆಲ್ ಕೊಡುತ್ತೆ. ಆ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ತಾ ಇರಬೇಕು. ಸ್ಪೂನಿಂದ ಇಲ್ಲ ಸೌಟಿಂದ ಮಾಡ್ತಾ ಇದ್ರೆ ಒಂಥರ ಗಂಟು ಆದಂಗೆ ಆಗುತ್ತೆ, ಚೆನ್ನಾಗಿ ಬೇಗ ಫ್ರೈ ಆಗಲ್ಲ. ಇವಾಗ ನಾನು ಮಾಡ್ತಾ ಇದ್ದೀನಲ್ಲ, ಈ ಥರದನ್ನ ತೊಗೊಂಡ್ಬಿಟ್ಟು ಬಟರ್ ಮತ್ತು ಮೈದಾನ ಈ ಥರ ಚೆನ್ನಾಗಿ ಕಲಿಸ್ತಾ ಇರಬೇಕು. ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಥರ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ. ನಾವು ಹೆಂಗೆ ಕೈ ಆಡಿಸ್ತಾ ಇರ್ತೀವಿ ಅದೇ ಥರ ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಇವಾಗ ನನಗೆ ಇನ್ನೂ ಸ್ವಲ್ಪ ಮೈದಾ ಬೇಕು ಅನ್ನಿಸ್ತು. ಸೊ ನಾನು ಇನ್ನೂ ಸ್ವಲ್ಪ ಯೂಸ್ ಮಾಡಿಕೊಂಡೆ. 1 ಟೇಬಲ್ ಸ್ಪೂನಷ್ಟು ಮತ್ತೆ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಮತ್ತೆ ಫ್ರೈ ಮಾಡ್ತಾ ಇರಬೇಕು. ಫ್ರೈ ಮಾಡಿ ನೆಕ್ಸ್ಟ್ ನಮಗೆ ಗೊತ್ತಾಗುತ್ತೆ, ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ಇದು ಮಾಡ್ತಾನೆ ನೋಡಿ. ಇವಾಗ ಅಲ್ಲಿ ನಾವು ಮಾಡ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ ತಳ ಹಿಡಿತಾ ಇಲ್ಲ ಇವಾಗ, ಮತ್ತು ಆಯಿಲ್ ಕಂಟೆಂಟ್ ನಮಗೆ ಕಾಣಿಸ್ತಾ ಇಲ್ಲ. ಈ ಥರ ಫುಲ್ ಡ್ರೈ ಆಗಬೇಕು. ಈ ಥರ ಡ್ರೈ ಆದಮೇಲೆ ನಾನು 1/2 ಲೀಟರ್ ಹಾಲನ್ನ ತೊಗೊಂಡಿದ್ದೀನಿ. ಒಂದು 3 ಮೆಂಬರ್ಸ್ ಅಥವಾ 2 ಮೆಂಬರ್ಸ್ಗಂತಂದರೆ 1/2 ಲೀಟರ್ ಮಿಲ್ಕ್ ಸಾಕಾಗುತ್ತೆ. ನಾನಿವಾಗ ಕಾಯಿಸಿ ಆರಿಸಿ ಇಟ್ಕೊಂಡಿರೋವಂಥ ಮಿಲ್ಕ್ನ ಆ್ಯಡ್ ಮಾಡ್ತೀನಿ ಇದಕ್ಕೆ. ಫಸ್ಟು ನಾನು ಚಿಕ್ಕ ಲೋಟದಿಂದನೇ 1 ಲೋಟ ಮಿಲ್ಕ್ನ ತೊಗೊಂಡ್ಬಿಟ್ಟು ಅದು ಗಂಟಾಗಬಾರ್ದು. ನಮಗೆ ಗಂಟಾಗ್ದಂಗೆ ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಮಿಲ್ಕಲ್ಲಿ ಮಿಕ್ಸ್ ಮಾಡಬೇಕು. ಹಿಟ್ಟು ಮತ್ತು ಬಟರು ಚೆನ್ನಾಗಿ ಇವಾಗ ಫ್ರೈ ಆಗಿರುತ್ತಲ್ವ, ಈ ಹಾಲಲ್ಲಿ ಚೆನ್ನಾಗಿ ಬೆರಿಬೇಕು. ಅದು ಒಂಚೂರು ಗಂಟಾಗಬಾರ್ದು. ಆ ಥರ ನಾವು ಚೆನ್ನಾಗಿ ಕಲಿಸ್ತಾ ಇರಬೇಕು. ಇವಾಗ ನಾನು ಮತ್ತೆ ನೋಡಿ ಆ ಲೋಟದಿಂದ ಒಂದು 3-4 ಲೋಟ ಹಾಕ್ತೆ, ಬಟ್ ಅದು ನಂಗೆ ಸಾಕಾಗಲಿಲ್ಲ. ಸೊ ಅದಕ್ಕೆ ನಾನು 1/2 ಲೀಟರ್ ಅಂತ ನಿಮಗೆ ಒಂದು ಲೆಕ್ಕ ಅಂತ ಕೊಟ್ಟಿದ್ದೀನಿ. ಒಂದು 1/2 ಲೀಟರ್ ಫುಲ್ ಬೇಕಾಗುತ್ತೆ ನಮಗೆ. ಫುಲ್ ಹಾಲನ್ನ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಒಂಚೂರು ಬಿಡಬಾರ್ದು. ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಇದು ಸ್ವಲ್ಪ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಚೆನ್ನಾಗಿ ನಾವು ಯಾವಾಗಲೂ ಸ್ವಲ್ಪ ಮಿಕ್ಸ್ ಮಾಡ್ತಾನೇ ಇರಬೇಕು. ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಮಿಕ್ಸ್ ಮಾಡ್ತಾ ನಮಗೆ ಅದರಲ್ಲಿ ಗೊತ್ತಾಗುತ್ತೆ, ಥಿಕ್ನೆಸ್ ಗೊತ್ತಾಗುತ್ತೆ. ಒಂಚೂರು ಗಂಟಿರಬಾರ್ದು. ಈ ಥರ ಮಿಕ್ಸ್ ಮಾಡೋದು ಸಿಗುತ್ತೆ, ಅದರಿಂದ ಮಾಡಿದ್ರೆ ಒಂಚೂರು ಗಂಟು ಉಳಿಯಲ್ಲ ನೋಡಿ. ಇವಾಗ ಥಿಕ್ನೆಸ್ ಹೆಂಗೆ ಕಾಣಿಸ್ತಾ ಇದೆ. ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತಿಳುಗೂ ಆಗಬಾರ್ದು. ನೋಡಿ, ಅಂದರೆ ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತಿಳುಗೂ ಆಗಬಾರ್ದು. ಒಂದು ಮೀಡಿಯಮ್ ಆಗಿ ಇರಬೇಕು ನೋಡಿ. ಮತ್ತೆ ನಾನು ಹಾಲನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಈ ಥರ ಒಂಚೂರು ಗಂಟಿಲ್ದಂಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ. ಈ ಥರ ಮಿಕ್ಸ್ ಮಾಡ್ತಾ ನಮಗೆ ವೈಟ್ ಸಾಸ್ ನಮಗೆ ರೆಡಿ ಆಗ್ತಾ ಇದೆ.
ಇದಕ್ಕೆ ನಾವು ಆರ್ಗಾನಿಯೋನ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಬೇಕು. ಇದು ನಾವು ಬೇಯಿಸ್ತಾನೆ ನಮಗೆ ಒಂದು ಸ್ಮೆಲ್ ಬರುತ್ತೆ. ಆ ಘಮದಲ್ಲೇ ಗೊತ್ತಾಗುತ್ತೆ, ವಾವ್ ಒಂದು ನಮಗೆ ಇವಾಗ ವೈಟ್ ಸಾಸ್ ರೆಡಿ ಆಗಿದೆ ಅನ್ನೋದು ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ ಇವಾಗ ಥಿಕ್ನೆಸ್ ನೋಡಿ, ಮತ್ತು ಇದು ಇಷ್ಟು ಗಟ್ಟಿನೂ ಆಗಿರಬಾರ್ದು. ಆ್ಯಕ್ಚುಲಿ ಇನ್ನೂ ನಾನು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಒಳ್ಳೆ ಒಂದು ಚೀಸ್ ಥರ ಕಾಣಿಸುತ್ತೆ ನಮಗೆ. ಚೀಸ್ ಇರುತ್ತಲ್ವ, ಚೀಸ್ನ ನಾವು ಮೆಲ್ಟ್ ಮಾಡಿದಾಗ ಯಾವ ಥರ ಇರುತ್ತಲ್ವ ಆ ಥರ ಗೊತ್ತಾಗುತ್ತೆ ನಮಗೆ. ಆಮೇಲೆ ಇದು ಯಾವ ಥರ ನಮಗೆ ಇದು ಇವಾಗ ನೋಡಿ ಇಷ್ಟು ತೆಳುವಾಗಿರಬೇಕು. ಇದಕ್ಕೆ ನಾವು ಚಿಲ್ಲಿ ಫ್ಲೇಕ್ಸ್ ಮತ್ತು ಆರ್ಗಾನಿಯಾನ ಆ್ಯಡ್ ಮಾಡ್ತೀವಿ. ನೋಡಿ ಇಷ್ಟೊಂದು ಕನ್ಸಿಸ್ಟೆಂಟಲ್ಲಿ ಇರಬೇಕು. ತುಂಬ ಜಾಸ್ತಿ ಗಟ್ಟಿಯಾಗಿರ್ಬೋದು, ತುಂಬ ತಿಳುವಾಗಿನೂ ಇರಬಾರ್ದು. ಇವಾಗ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರ್ಗಾನಿಯಾನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ನಾವು ಆನಿಯನ್ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ನಲ್ವ, ಅದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿರುವಂಥ ಪಾಸ್ತಾನ ಆ್ಯಡ್ ಮಾಡಬೇಕು. ಈಗ ನಾನು ಬಾಯ್ಲ್ ಮಾಡಿಟ್ಟಿರುವಂಥ ಪಾಸ್ತಾನ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಜಾಸ್ತಿನೂ ಹಾಕಬಾರ್ದು ಪಾಸ್ತಾನ, ಮತ್ತು ತುಂಬ ತೀರಾ ಕಮ್ಮಿನೂ ಹಾಕಬಾರ್ದು. ನೋಡಿ ಇವಾಗ ನಾವು ಎಷ್ಟು ಸಾಸ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಕರೆಕ್ಟ್ ಆಗೋ ಥರ ಎಲ್ಲನೂ ಡಿಪ್ ಆಗಬೇಕು, ಮತ್ತು ಎಲ್ಲ ಕರೆಕ್ಟಾಗಿ ಅದಕ್ಕೆ ಆ್ಯಡ್ ಆಗಬೇಕು. ನೋಡಿ ಇವಾಗ ನಾನು ಮಾಡ್ತಾಯಿದ್ದೀನಲ್ವ, ನಾನು ಒಂದು ದೊಡ್ಡ ಬೌಲಷ್ಟು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನೋಡಿ ಒಂದು 3-4 ಮೆಂಬರ್ಸ್ಗೆ ಆಗುತ್ತೆ ಅಷ್ಟೇ. ಇದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಇವಾಗ ಚೀಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಚೀಸ್ನ ಆ್ಯಡ್ ಮಾಡಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಬೇಕು ಅಷ್ಟೇ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನನಗೆ ಮತ್ತೆ ಇನ್ನೊಂದು ಚೀಸ್ ಹಾಕಿ ಮಿಕ್ಸ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಮತ್ತೆ ಇನ್ನೂ ಒಂದು ಪ್ಯಾಕೆಟು ಚೀಸ್ನ ನಾನು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಅದು ಬಾಯ್ಲ್ ಆಗಿ ಮೆಲ್ಟ್ ಆಗಬೇಕು. ಚೀಸ್ ಎಲ್ಲ ಸ್ವಲ್ಪ ಮೆಲ್ಟ್ ಆಗೋವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಬಯಸ್ತೀನಿ. ನೋಡಿ ಸಿಂಪಲ್ ಆಗಿರೋವಂಥ ಒಂದು ವೈಟ್ ಸಾಸ್ ಪಾಸ್ತಾನ ಹೇಗೆ ಮಾಡೋದಂತ ನೀವು ನೋಡಿದ್ರಲ್ವಾ. ಒಂದ್ಸರಿ ಟ್ರೈ ಮಾಡಿಬಿಟ್ಟು ಮನೇಲಿ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನಾವು ಬ್ಯಾಚುಲರ್ಸ್ ಆ್ಯಕ್ಚುಲಿ ಈ ಥರ ಮಾಡ್ಕೊಂಡಿರೋದು. ಒಂದು ಇರಲಿ ನಮ್ಮ ಆಡಿಯನ್ಸ್ಗೂ ಸ್ವಲ್ಪ ಹೋಗಿ ಮುಟ್ಲಿ ಅಂತಂದ್ಬಿಟ್ಟು ನಾನು ಒಂದು ಚಿಕ್ಕದಾಗಿ ವ್ಲಾಗ್ ಮಾಡಿ ಹಾಕಿದ್ದೀನಿ. ಐ ಥಿಂಕ್ ಇದು ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಬಯಸಿದ್ದೀನಿ. ಬಿಸಿ ಬಿಸಿ ವೈಟ್ ಸಾಸ್ ಪಾಸ್ತಾ ರೆಡಿಯಾಗಿದೆ. ಮನೇಲಿ ಟ್ರೈ ಮಾಡಿ, ಮಜಾ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.